ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ವಾಸುದೇವ್ ಎಂ. ಇವತ್ತಿನಿಂದ ಚುಟುಕು ಸಮರ IPL ಶುರುವಾಗ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಮೊದಲನೇ ಪಂದ್ಯ ಕೂಡ ಆರಂಭವಾಗಿದೆ. ಫಸ್ಟ್ ಪಂದ್ಯದಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಪಂದ್ಯ ಏರ್ಪಟ್ಟಿದೆ. ಇನ್ನು ಈ ಪಂದ್ಯದ ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಳ್ತಾ ಹೋಗೋಣ. ಯಾರು ಬಲಿಷ್ಠರು ಅಥವಾ ಈ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಎರಡು ತಂಡಗಳ ಹೆಡ್ ಟು ಹೆಡ್ ನೋಡೋದಾದ್ರೆ RCB ಹಾಗೂ KKR ಇಲ್ಲಿವರೆಗೂ 35 ಬಾರಿ ಮುಖಾಮುಖಿ ಆಗಿರುವಂತದ್ದು. ಇದರಲ್ಲಿ KKR 21ರಲ್ಲಿ ಗೆಲುವನ್ನ ಕಂಡು ಮೇಲುಗೈಯನ್ನ ಸಾಧಿಸಿದೆ. ಇನ್ನು ಈ ಕಡೆ RCB ನೋಡೋದಾದ್ರೆ ಒಟ್ಟು 14 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿರುವಂತದ್ದು. ಈ ಎರಡು ಸ್ಟ್ಯಾಟಿಸ್ಟಿಕ್ಸ್ ನ ನೋಡಿದ್ರೆ ನಿಮಗೆ KKR ಆನ್ ಪೇಪರ್ ಬಲಿಷ್ಠವಾಗಿ ಕಾಣುತ್ತೆ. ಇನ್ನು ಮತ್ತೊಂದು ವಿಚಾರ ಗಮನಿಸಬೇಕು. ಲಾಸ್ಟ್ 5 ಪಂದ್ಯಗಳ ರೆಕಾರ್ಡ್ ಅನ್ನ ನೋಡೋದಾದ್ರೆ 5 ಪಂದ್ಯಗಳಲ್ಲಿ ಲಾಸ್ಟ್ 5 ಪಂದ್ಯಗಳು ಏನ್ ನೋಡ್ತು ಅಂತ ನೋಡೋದಾದ್ರೆ 5 ಪಂದ್ಯಗಳಲ್ಲಿ 4 ಪಂದ್ಯಗಳು KKR ಗೆದ್ದು ಪ್ರಾಬಲ್ಯವನ್ನ ಮೆರೆದಿರುವಂತದ್ದು. ಕೇವಲ ಒಂದು ಪಂದ್ಯದಲ್ಲಿ RCB ಗೆಲುವನ್ನ ಕಂಡಿದೆ. ಇನ್ನು KKR ಗೆ ಒಂದು ಸೈಕಾಲಜಿ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು. ಏನಪ್ಪಾ ಅಂತಂದ್ರೆ RCB ಒಂದು ಕೆಟ್ಟ ದಾಖಲೆಯನ್ನ ಮಾಡಿರುತ್ತೆ. 49 ರನ್ಗಳಿಗೆ ಆಲ್ಔಟ್ ಆಗಿರುತ್ತೆ. ಅದು ಕೂಡ ಈ KKR ವಿರುದ್ಧನೇ ನಡೆದಿರುವಂತದ್ದು. ಇನ್ನು 2017ರಲ್ಲಿ ಇದೊಂದು ದಾಖಲೆಯನ್ನ 49 ರನ್ಗೆ ಆಲ್ಔಟ್ ಆಗುವ ಮೂಲಕ ಕೆಟ್ಟ ದಾಖಲೆಯನ್ನ RCB ಬರೆದಿತ್ತು. 2019ರಲ್ಲಿ KKR ಒಟ್ಟು 232 ರನ್ಗಳನ್ನ ಕಲೆ ಹಾಕುವ ಮೂಲಕ ತಮ್ಮ ಮೊದಲ ಗರಿಷ್ಠ ಸ್ಕೋರ್ಗಳನ್ನ ಹೈಯೆಸ್ಟ್ ದಾಖಲೆಯನ್ನ ಕೂಡ ಮಾಡಿತ್ತು. ಇನ್ನು ಇವತ್ತಿನ ಪಂದ್ಯ ನಡೀತಾ ಇರುವಂತದ್ದು ಈಡನ್ ಗಾರ್ಡನ್ ನಲ್ಲಿ. ಈಡನ್ ಗಾರ್ಡನ್ ರೆಕಾರ್ಡ್ಸ್ ಅಥವಾ ಹೇಗೆ ಅದು ರಿಯಾಕ್ಟ್ ಆಗುತ್ತೆ ಬ್ಯಾಟಿಂಗ್ ಪಿಚ್ ಅಥವಾ ಬೌಲಿಂಗ್ ಪಿಚ್ ಅಂತ ನೋಡೋದಾದ್ರೆ ಈಡನ್ ಗಾರ್ಡನ್ ನಲ್ಲಿ RCB ಹಾಗೂ KKR ಇಲ್ಲಿವರೆಗೂ 11 ಪಂದ್ಯಗಳನ್ನ ಆಡಿದೆ. ಕೋಲ್ಕತ್ತಾ ಇಲ್ಲೂ ಕೂಡ ಮೇಲುಗೈ ದಾಖಲಿಸಿದೆ. ಯಾಕಂದ್ರೆ 7 ಪಂದ್ಯಗಳಲ್ಲಿ ಕೋಲ್ಕತ್ತಾ ಇಲ್ಲಿ ಗೆದ್ದಿದೆ. RCB ಕೇವಲ 4 ಪಂದ್ಯಗಳನ್ನ ಮಾತ್ರ ಇಲ್ಲಿ ಈಡನ್ ಗಾರ್ಡನ್ ನಲ್ಲಿ ಗೆದ್ದಿದೆ. ಈಡನ್ ಗಾರ್ಡನ್ ಅಂದ್ರೇನೆ ಗೊತ್ತು, ಇಲ್ಲಿ ಸ್ಪಿನ್ನರ್ ಗಳ ಜಾದು ಜಾಸ್ತಿ ವರ್ಕೌಟ್ ಆಗುತ್ತೆ. ಬ್ಯಾಟಿಂಗ್ ಪಿಚ್ ಕೂಡ ಅವಾಗ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಪಂದ್ಯ ನೋಡಿದ್ರೆ ಇದು ಬ್ಯಾಟಿಂಗ್ ಪಿಚ್ ರೆಡಿ ಮಾಡಿದ್ದಾರೆ ಅಥವಾ ಇನ್ನು ಸ್ಪಿನ್ ಅಲ್ಲೇ ಇದೆಯಾ ಅನ್ನೋದೊಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಇನ್ನು ಈಡನ್ ಗಾರ್ಡನ್ IPL ಟ್ರ್ಯಾಕ್ ರೆಕಾರ್ಡ್ ನೋಡೋದಾದ್ರೆ 93 ಪಂದ್ಯಗಳು ಈ ಈಡನ್ ಗಾರ್ಡನ್ ನಲ್ಲಿ ನಡೆದಿರುವಂತದ್ದು. ಇದರಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿರುವಂತಹ ತಂಡ 38 ಪಂದ್ಯಗಳಲ್ಲಿ ಗೆಲುವನ್ನ ದಾಖಲಿಸಿದೆ. ಇನ್ನು ಚೇಸಿಂಗ್ ಮಾಡಿದ ತಂಡಗಳು 55 ಬಾರಿ ಇಲ್ಲಿ ಗೆದ್ದು ಬೀಗಿರುವಂತದ್ದು. ನೀವು ಇದನ್ನ ನೋಡಬಹುದು. ಇಲ್ಲಿ ಟಾಸ್ ಗೆದ್ರೆ ಚೇಸಿಂಗ್ ಅನ್ನೇ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಗೆಲ್ಲಲ್ಲ ಅಂತಲ್ಲ, ಗೆದ್ದಿರುವಂತಹ ಟ್ರ್ಯಾಕ್ ರೆಕಾರ್ಡ್ ಕಡಿಮೆ ಇದೆ. ಹೀಗಾಗಿ ಟಾಸ್ ಗೆದ್ರೆ ಖಂಡಿತ ಚೇಸಿಂಗ್ ಅನ್ನ ಮಾಡಬೇಕು ಅಂತ ಇಲ್ಲಿ ಎಲ್ಲರೂ ಹೇಳ್ತಿದ್ದಾರೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆ ಹೊಸ ನಾಯಕ ಸಿಕ್ಕಿದ್ದಾರೆ. ಇತ್ತ RCB ಕೂಡ ಹೊಸ ನಾಯಕ ಸಿಕ್ಕಿದ್ದಾರೆ. ಈ ಕಡೆ RCB ಯನ್ನ ರಜತ್ ಪಟಿದಾರ್ ಅವರು ಲೀಡ್ ಮಾಡ್ತಾ ಇದ್ರೆ, ಈ ಕಡೆ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಪ್ಟನ್ ಅಂತ ಅನ್ಸ್ಕೊಳ್ಳುವಂತಹ ಅಜಿಂಕ್ಯ ರಹಾನೆ ಅವರು KKR ತಂಡವನ್ನ ಮುನ್ನಡೆಸಿದ್ದಾರೆ. ಇಬ್ಬರು ತಂಡದಲ್ಲೂ ಕೂಡ ನಾವು ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದ್ರೆ ಎರಡು ತಂಡ ಕೂಡ ಬಲಿಷ್ಠವಾಗಿ ಕಾಣುತ್ತೆ. ನಮ್ಮಲ್ಲಿ ಏನು ಅಂತ ಅಂದ್ರೆ ಒಂದು ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡಿಮೆ ಇರೋದು ಎಲ್ಲೋ ಒಂದ್ ಕಡೆ RCB ಗೆ ಹಿನ್ನಡೆ ಯಾಕಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದ್ರೆ ಆನ್ ಪೇಪರ್ ಅನ್ಕೊಳ್ಳೋದೇ ಬೇರೆ, ಆನ್ ಫೀಲ್ಡ್ ನಲ್ಲಿ ಆಗೋದೇ ಬೇರೆ. ಸೊ ಪಂದ್ಯ ಹೇಗ್ ನಡೆಯುತ್ತೆ ಅಂತ ಯಾರು ಕೂಡ ಊಹೆನ ಮಾಡ್ಕೊಳಕ್ ಆಗಲ್ಲ. ಆನ್ ಪೇಪರ್ ಇರುವಂತಹ ಸ್ಟ್ಯಾಟಿಸ್ಟಿಕ್ಸ್ ನ ಆನ್ ಫೀಲ್ಡ್ ಗೆ ತಗೊಂಡೋಗಿ ಆಟ ಆಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಎರಡು ತಂಡಗಳ ಸಂಭಾವ್ಯ ಪ್ಲೇಯಿಂಗ್ 11 ಪಟ್ಟಿಯನ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ RCB ಕಡೆ ನೋಡ್ತಾ ಹೋಗೋಣ. ಕೊಹ್ಲಿ, ಸಾಲ್ಟ್, ರಜತ್, ಲಿವಿಂಗ್ಸ್ಟನ್, ಜಿತೇಶ್, ಟೀಮ್ ಡೇವಿಡ್, ಕೃಣಾಲ್, ಸ್ವಪ್ನಿಲ್, ಭುವನೇಶ್ವರ್ ಕುಮಾರ್, ಯಶ್ ಅಥವಾ ರಸಿಕ್, ಜೋಶ್ ಹ್ಯಾಸಲ್ವುಡ್ ಅವರು 11 ಜನ ತಂಡವಾಗಿ ಇಳಿಬಹುದು RCB ಕಡೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅಥವಾ ಬಂಡಗೆ ಅವರಿಗೆ ಚಾನ್ಸ್ ಸಿಗಬಹುದು. ಇನ್ನು KKR ಪ್ಲೇಯಿಂಗ್ ಅನ್ನು ನೋಡ್ತಾ ಹೋದ್ರೆ ಡಿಕಾಕ್, ನರೈನ್, ರಹಾನೆ, ವೆಂಕಟೇಶ್, ರಿಂಕು ಸಿಂಗ್, ರಮ್ದೀಪ್, ರಸೆಲ್, ಹರ್ಷಿತ್, ವರುಣ್, ಅರೋರಾ, ಅನ್ರಿಚ್, ನಾಟ್ಜೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಕನ್ನಡಿಗ ಮನೀಶ್ ಪಾಂಡೆ ಅವ್ರನ್ನ ಕಣಕ್ಕಿಳಿಸುವ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಈ ಪ್ಲೇಯಿಂಗ್ 11 ನೋಡ್ತಾ ಹೋದ್ರು ಕೂಡ ಈ ಪ್ಲೇಯಿಂಗ್ 11 ಸ್ಟ್ರಾಂಗ್ ಯಾರು ಅಂತ ಅಂದ್ರೆ KKR ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಓಪನಿಂಗ್ ಸ್ಲಾಟ್ ನಲ್ಲಿ ಈ ಕಡೆ ನರೈನ್ ಅಥವಾ ಡಿಕಾಕ್ ಬಂದ್ರೆ ಇಬ್ರು ಕೂಡ ಲೆಫ್ಟ್ ಹ್ಯಾಂಡರ್ಸ್. ನರೈನ್ ಯಾವ ತರ ರೀತಿ ಹಿಂದಿನ ಸೀಸನ್ ಗಳಲ್ಲಿ ಹೇಗೆ ಆಡಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಈ ಕಡೆ ನೀವು ನೋಡಿದ್ರೆ ವಿರಾಟ್ ಕೊಹ್ಲಿ, ಸಾಲ್ಟ್ ಇಬ್ರು ಕೂಡ ಅತ್ಯದ್ಭುತ ಬ್ಯಾಟ್ಸ್ಮನ್ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ನರೈನ್ ಪ್ರತಿಯೊಂದು ಬಾಲ್ ಗಳನ್ನು ಕೂಡ ಹೇಗ್ ಬೇಕೋ ಹಾಗೆ ಹಾಡಿ ಹೊಡೆದಿರುವಂತಹ ದಾಖಲೆಗಳು ನಮ್ಮಲ್ಲಿದೆ. ಇನ್ನು ನಮಗೆ ಒಂದೇ ಒಂದು ಫಾಲ್ಟ್ ಏನಾಗಬಹುದು RCB ಗೆ ಅಂತಂದ್ರೆ 6 ಜನದವರೆಗೂ ನಮಗೆ ಒಬ್ಬ ಲೆಫ್ಟ್ ಬ್ಯಾಟ್ಸ್ಮನ್ ಸಿಗೋದಿಲ್ಲ. ಈ ಕಡೆ ನೋಡ್ತಾ ಹೋದ್ರೆ ಲೆಫ್ಟ್ ರೈಟ್ ಕಾಂಬಿನೇಷನ್ ತುಂಬಾ ಇದೆ. ಇನ್ನು ಈ ಕಡೆ ನಮ್ಮ RCB ಯಲ್ಲಿ ಬೌಲಿಂಗ್ ಎಲ್ಲೋ ಒಂದು ಕಡೆ ಸ್ಪಿನ್ನರ್ಸ್ ನಮ್ಗೆ ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ರು ಕೃಣಾಲ್ ಪಾಂಡ್ಯ ಆಗಿದ್ದಾರೆ, ಬಿಟ್ರೆ ಸ್ವಪ್ನಿಲ್ ಸಿಂಗ್ ಇದ್ದಾರೆ, ಸುಯೇಶ್ ಶರ್ಮಾ ಇದ್ದಾರೆ. ಇವರೆಲ್ಲ ಸ್ಪಿನ್ನರ್ ಅತ್ಯದ್ಭುತ ಮಾಡ್ತಾರೆ. ಬಟ್ ಈ ಕಡೆ ಬೌಲಿಂಗ್ ತಂಡವನ್ನ ನೋಡ್ತಾ ಹೋದ್ರೆ ನಿಮ್ಗೆ ಇಲ್ಲಿ ಆಲ್ಮೋಸ್ಟ್ ವರುಣ್ ಚಕ್ರವರ್ತಿ ಚಾಂಪಿಯನ್ಸ್ ಟ್ರೋಫಿಯ ಒಂದು ಚಾಂಪಿಯನ್ ಅಂತ ಹೇಳೋದಕ್ಕಾಗಲ್ಲ.
ವರುಣ್ ಚಕ್ರವರ್ತಿ ಆಲ್ರೆಡಿ KKR ತಂಡದಲ್ಲಿದ್ದಾರೆ. ಅದ್ ಬಿಟ್ರೆ ಹರ್ಷಿತ್ ಇದ್ದಾರೆ, ಹೆನ್ರಿಚ್ ನಾಟ್ಜೆ ಇದ್ದಾರೆ. ಆಮೇಲೆ RCB ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯರ್ ಈ ಕಡೆ ನೋಡ್ತಾ ಹೋದ್ರೆ, ಈ ಕಡೆ KKR ಒಬ್ಬರು ಸ್ಟ್ರಾಂಗೆಸ್ಟ್ ಪ್ಲೇಯರ್ ಅಂದ್ರೆ ಅವರು ಆಂಡ್ರೆ ರಸಲ್. ಬ್ಯಾಟಿಂಗ್ ಸಿಕ್ಲಿಲ್ವಾ ಬೌಲಿಂಗ್ ನಲ್ಲಿ ನಿಲ್ಸ್ತಾರೆ, ಬೌಲಿಂಗ್ ಸಿಕ್ಲಿಲ್ವಾ ಬ್ಯಾಟಿಂಗ್ ನಲ್ಲಿ ನಿಲ್ಸ್ತಾರೆ. ಸೊ ಇಂದಿನ ಪಂದ್ಯ ಏನಿಲ್ಲ ಅಂತಂದ್ರು 200+ ರನ್ ಈಸಿ ಆಗಿ ಯಾರೇ ಬ್ಯಾಟಿಂಗ್ ಮಾಡಿದ್ರು ಅಥವಾ ಮೊದಲೇ ಯಾರೇ ಟಾಸ್ ಗೆ ಬ್ಯಾಟಿಂಗ್ ಮಾಡಿದ್ರು 200+ ಹೋಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಿರುವಂತದ್ದು. ಇನ್ನೊಂದು ವಿಷಯ ಹೇಳ್ಬೇಕು, ಇವತ್ತಿನ ಪಂದ್ಯಕ್ಕೆ ಮಳೆ ಕೂಡ ಅಡ್ಡಿ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಅಲ್ಲಿನ ಒಂದು ಸರ್ವೆ ಹೇಳಿದೆ. ಯಾಕಂದ್ರೆ ಒಂದು ಆರೆಂಜ್ ಅಲರ್ಟ್ ಅನ್ನ ಅಲ್ಲಿ ಘೋಷಣೆ ಮಾಡಿರುವಂತದ್ದು. ಸೊ ಮಳೆ ಬರ್ತಾ ಪಂದ್ಯ ನಡೆದ್ರೆ ಇವತ್ತಿನ ಪಂದ್ಯ ಆನ್ ಪೇಪರ್ ನೋಡೋ ಪ್ರಕಾರ ಕೋಲ್ಕತ್ತಾ ಬಲಿಷ್ಠವಾಗಿ ಕಾಣ್ತಿದೆ. ಬಟ್ ಆನ್ ಫೀಲ್ಡ್ ಬಂದ್ಮೇಲೆ ಗೊತ್ತಾಗುತ್ತೆ ಯಾವ ತಂಡ ಬಲಿಷ್ಠವಾಗಿ ಆಡುತ್ತೋ, ಯಾವ ತಂಡ ಟೈಮಿಂಗ್ ಅಲ್ಲಿ ಮಿಂಚುತ್ತೋ ಆ ತಂಡ ಗೆಲುವನ್ನ ಕಾಣುತ್ತೆ. ನಿಮ್ಮ ಅಭಿಪ್ರಾಯನ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಸಿಗೋಣ.